ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಯಲ್ಲಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಯಲ್ಲಿ ಕೆಲವು ಮಕ್ಕಳಿಗೆ ಸ್ವಲ್ಪ ಕಾಫ್, ಕೆಮ್ಮು ಮತ್ತು ಸ್ವಲ್ಪ ಜ್ವರ ಬಂದ ರೀತಿ ಆಗಿರೋದ್ರಿಂದ ಇಲ್ಲಿ ಒಂದು 15 ಮಕ್ಕಳನ್ನು ನಾವು ಪ್ರಿಲಿಮಿನರಿಯಾಗಿ ಇಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಯಾವುದೇ ರೀತಿಯ ತೊಂದರೆ ಏನೂ ಇಲ್ಲ. ಎಲ್ಲ ಮಕ್ಕಳು ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇದು 2 ದಿವಸಗಳಿಂದ ಸ್ವಲ್ಪ ಮಕ್ಕಳಲ್ಲಿ ಕೆಮ್ಮು ಇರೋದು ಕಂಡು ಬಂದಿರೋದ್ರಿಂದ ಪ್ರಿಕಾಷನರಿ ಮೇಜರ್ ಆಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಎಲ್ಲ ಮಕ್ಕಳು ಕೂಡ ಕಂಫರ್ಟೇಬಲ್ ಆಗಿದ್ದಾರೆ, ಸ್ಟೇಬಲ್ ಆಗಿದ್ದಾರೆ. ಯಾವುದೇ ರೀತಿಯ ಭಯಪಡೋ ಅಗತ್ಯ ಇಲ್ಲ. ಮುಂದಿನ ಟ್ರೀಟ್ಮೆಂಟ್ಗಳನ್ನು ವೈದ್ಯರು ನೋಡ್ಕೊಳ್ತಾ ಇದ್ದಾರೆ. ಅಗತ್ಯವಿರ್ತಕ್ಕಂಥ ಟೆಸ್ಟ್ಗಳನ್ನು ಕೂಡ ಮಾಡಿದ್ದಾರೆ. ಆಮೇಲೆ ರಿಪೋರ್ಟ್ಸ್ ಬೇಸಿಸ್ ಮೇಲೆ ಅವರು ಫರ್ದರ್ ಟ್ರೀಟ್ಮೆಂಟನ್ನು ಮುಂದುವರಿಸ್ತಾರೆ. ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಇದೆ. ವೆರಿಫೈ ಮಾಡ್ತೀವಿ ಅದನ್ನು. ಯಾಕೆಂತೇಳಿದ್ರೆ ಅದಕ್ಕೂ ಇದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ, ಆನಂತರ ಆ ರೀತಿ ಬಂದಂಥ ಮಾಹಿತಿ ಸತ್ಯನ ಅದನ್ನೆಲ್ಲ ನೋಡಿಕೊಂಡು ಆನಂತರ ನಾವು ಪ್ರೀಮ್ಯಾಚೂರಾಗಿ ಏನು ಹೇಳೋದು ತಪ್ಪಾಗ್ತದೆ. ಯಾಕೆಂದರೆ ಟೆಸ್ಟ್ ರಿಪೋರ್ಟ್ಗಳು ಬಂದಾದಮೇಲೆ ಏನಾದ್ರು ವೈರಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದ್ರು ಇತ್ತು ಅಂತ ಹೇಳಿದರೆ ಅದಕ್ಕಾಗಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸದ್ಯಕ್ಕೆ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಕೆಮ್ಮು ಇತ್ತು ಅಂತ ಹೇಳಿದರೆ ಅದಕ್ಕೇನು ಮದ್ದು ಮಾತ್ರೆ ಕೊಡಬೇಕು ಆ ರೀತಿ ಅದನ್ನು ವೈದ್ಯರು ನಿರಂತರವಾಗಿ ಗಮನಿಸ್ತಾ ಇದ್ದಾರೆ. ಯಾವುದೇ ರೀತಿ ತೊಂದರೆ ಇಲ್ಲ. ರಾಗಿಗುಡ್ಡ ಅಂಬೇಡ್ಕರ್ ವಸತಿ ಶಾಲೆ ಅಂತ ಬಾಲಕಿಯರ ವಸತಿ ಶಾಲೆ. ಈಗ ನಿನ್ನೆಯಿಂದ ಸ್ವಲ್ಪ ಯಾಕೋ ಮಕ್ಕಳಿಗೆ ಕೆಮ್ಮು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಒಬ್ಬರಿಂದ ಒಬ್ಬರಿಗೆ ಕೆಮ್ಮು ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಮ್ಮ ಕಮಿಟಿ ಮೆಂಬರು ಕೂಡ ಡಾಕ್ಟ್ರು, ಗೈನಕಾಲಜಿಸ್ಟು ಸವಿತಾ ಮೇಡಮ್ ಅಂತ ಇದೆ ಮೆಗನ್ ಹಾಸ್ಪಿಟಲಲ್ಲೇ ಡಾಕ್ಟ್ರು. ಸೊ ಹಾಗಾಗಿ ಬೇಗ ಪ್ರಿಕಾಷನ್ ತಗೊಳ್ಳೋಣ ಅಂತ ಹೇಳಿ ತಕ್ಷಣಕ್ಕೆ ಬೆಳಗ್ಗೆನೇ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದೀವಿ. ಕೆಮ್ಮು ಒಂದು ರೀಸನ್ ಅಷ್ಟೇ, ಕೆಮ್ಮು ಅಷ್ಟೇ ಆಗಿರೋದು ಮಕ್ಕಳಿಗೆ. ಅದು ಒಬ್ಬರಿಂದ ಒಬ್ಬರಿಗೆ ಕೆಮ್ಮು ಸ್ಪ್ರೆಡ್ ಆಗ್ತಿರೋದ್ರಿಂದ ಕರ್ಕೊಂಬಂದಿದ್ದೀವಿ. ಸರ್, ಇದು ನಮ್ಮ ಸ್ಕೂಲಲ್ಲಿ ಸುಮಾರು 240 ಮಕ್ಕಳಿದ್ದಾರೆ. 5ನೇ ತರಗತಿಯಿಂದ 10ನೇ ತರಗತಿ ತನಕ ಶಾಲೆ ಇದೆ. ಈಗ ರೀಸೆಂಟಾಗಿ 13 ಜನಕ್ಕಾಗಿದೆ ಈ ಥರ. ಹಾಗಾಗಿ ತಕ್ಷಣಕ್ಕೆ ಕರ್ಕೊಂಬಂದಿದ್ದೀವಿ. 10th ಮಕ್ಕಳು 8 ಜನ ಇದ್ದಾರೆ, 7th 3 ಮಕ್ಕಳಿದ್ದಾರೆ, ಮತ್ತು 6th 8th 3 ಮಕ್ಕಳಿದ್ದಾರೆ. ಪ್ರಿಪ್ರೇಟ್ರಿ ಇವತ್ತಿತ್ತು, ಬರೆಯೋಕ್ಕಾಗಿಲ್ಲ. ತಕ್ಷಣಕ್ಕೆ ಬೆಳಗ್ಗೆನೇ ಕರ್ಕೊಂಬಂದ್ವಿ. ಸೊ ಸ್ವಲ್ಪ ಜನ ಬರೆದಿದ್ದಾರೆ, 20 ಜನ, ಇನ್ನೊಂದು 8 ಜನ ಕರ್ಕೊಂಬಂದಿದ್ದೀವಿ. ಇಲ್ಲ ಊಟ ತಿಂಡಿ ವಸತಿ ಎಲ್ಲ ಫ್ರೀ ಸರ್. ಇದುವರೆಗೂ ಇತಿಹಾಸದಲ್ಲಿ ಈ ಒಂದು ಶಾಲೆ ಸ್ಥಾಪನೆ ಆದಾಗಿಂದ ಈ ಥರ ಯಾವತ್ತೂ ಆಗಿಲ್ಲ. ಇದು ಜಸ್ಟ್ 48 ವರ್ಷ ಆಯಿತು. ಶಾಲೆ ಸ್ಥಾಪನೆಯಾಗಿ 48 ವರ್ಷ ಆಯಿತು. ಯಾವುದೇ ರೀತಿ ಈ ಥರ ಆಗಿಲ್ಲ. ಈಗಲೂ ಏನೂ ಆಗಿಲ್ಲ ಸರ್. ಜಸ್ಟ್ ನಾವು ಬೇಗ ಕರ್ಕೊಂಬಂದಿದ್ದೀವಿ ಅಷ್ಟೇ, ಪ್ರಿಕಾಷನಿಗೋಸ್ಕರ ಬೇಗ ಕರ್ಕೊಂಬಂದಿದ್ದೀವಿ.
ಊಟ ಆದ್ಮೇಲೆ ಈ ಥರ ಆಯ್ತಾ ಏನು? ಇದು ಊಟ ಅನ್ನೋಕ್ಕಿಂತ ಸರ್ ಒಂದು 2 ದಿವಸದಿಂದ ಒಬ್ರಿಗೆ ಕೆಮ್ಮಿತ್ತು, ಕೆಮ್ಮು ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗ್ತಾ ಇದೆ, ಹಂಗಾಗಿ ಅಷ್ಟೇ ಸರ್. ಊಟದ್ದೇನು ಸಮಸ್ಯೆ ಇಲ್ಲ ಇಲ್ಲಿ, ಕೆಮ್ಮಿಂದ ಒಂಚೂರು ಸಮಸ್ಯೆ ಆಗ್ತಿದೆ. ಮತ್ತು ಅಲ್ಲೊಂಚೂರು ರಾಗಿಗುಡ್ಡದಲ್ಲಿ ನಮ್ಮದು ಗುಡ್ಡದ ಕೆಳಗಡೆ ಶಾಲೆ ಇರೋದ್ರಿಂದ ಯಾಕೋ ತತ್ಕ್ಷಣಕ್ಕೆ ಒಂಚೂರು 1-2 ಹಂದಿಗಳು ಕೂಡ ಸತ್ತೋಗ್ಬಿಟ್ಟು ಅದಾಗೆ ಅದೇ. ನಾವು ಅದು ನೋಡಿ ನಮ್ಮ ಹೆಡ್ ಮೇಡಮ್ ಸೈನ್ಸ್ ಟೀಚರ್ ಆಗಿರೋದ್ರಿಂದ ಬೇಗ ಇದಿಲ್ಲ ತಕ್ಷಣಕ್ಕೆ ತೋರಿಸೋಣ ಮಕ್ಕಳಿಗೆ ಅಂತೇಳಿ ತಕ್ಷಣ ಕರ್ಕೊಂಬಂದಿದ್ದೀವಿ, ಪ್ರಿಕಾಷನಿಗೋಸ್ಕರ ಕರ್ಕೊಂಬಂದಿದ್ದೀವಿ. ಏನು ಯಾರಿಗೂ ಮಕ್ಕಳಿಗೆ ಯಾರಿಗೂ ಸೀರಿಯಸ್ ಏನಿಲ್ಲ, ನಾವೇ ಮುಂಜಾಗ್ರತೆಯಿಂದ ಕರ್ಕೊಂಬಂದು ತೋರಿಸ್ತಾ ಇರೋದು. ಡಾಕ್ಟ್ರ್ ಏನೂ ಹೇಳಿಲ್ಲ ಸರ್, ಇದು ವೈರಲ್ ಇನ್ಫೆಕ್ಷನೇ ಅನಿಸ್ತಿದೆ ಅಂತ ಹೇಳಿದ್ದಾರೆ. ಎಲ್ಲರದು ಬ್ಲಡ್ ಒಂದು ಸತಿ ಇನ್ನೂ ಬೆಳಗ್ಗೆ ಕರ್ಕೊಂಬಂದಿರೋದಾಗಿರೋದ್ರಿಂದ ತಗೊಂಡಿದ್ದಾರೆ ಬ್ಲಡ್ಡು, ಇನ್ನೂ ರಿಪೋರ್ಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು? ಸುನೀತಾ ಅಂತ ಹೇಳಿ, ನಾವು ಸೋಷಾಲಜಿ ಟೀಚರ್.